ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ, ಇವತ್ತು ವೆಸ್ಟ್ ಬೆಂಗಾಲದ ಮಮತಾ ಬ್ಯಾನರ್ಜಿ ಅವರ ಕೊನೆಯ ದಿನ ಮುಖ್ಯಮಂತ್ರಿಯಾಗಿ. ಅವರು ಇವತ್ತು ರಾಜೀನಾಮೆ ಕೊಡಬೇಕು, ಇಲ್ಲ ರಾಜ್ಯಪಾಲರು ಕಿತ್ತು ಹಾಕಬೇಕು, ಅಥವಾ ಸಂವಿಧಾನ ಪ್ರಕಾರ ಆ ಪೋಸ್ಟನ್ನು ಕಿತ್ತಾಕಿ ಹೊಸ ಪಕ್ಷಕ್ಕೆ ಅಂದರೆ 9ನೇ ತಾರೀಕಿಗೆ ಹೊಸ ಪಕ್ಷಕ್ಕೆ ಅಂದರೆ BJPಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿರ್ಧಾರ ಬರ್ಬೋದೇನೋ. ಇದು ಗೊತ್ತಿರುವಂಥ ಮಮತಾ ಅವರು ನಮ್ಮ ಕಿತ್ತಾಗಲಿ, ಇತಿಹಾಸನೇ ಕರಾಳ ಇತಿಹಾಸ ಉಳಿದೊಂದು ಯಾಕಪ್ಪ ಅಂತಂದ್ರೆ ಇಲ್ಲಿ ಮೋಸದಿಂದ ಗೆದ್ದಿದ್ದಾರೆ, ಲೂಟಿ ಮಾಡಿದ್ದಾರೆ, ಮೋಸ ನಡೆದ, ಅದರದ್ದು ತನಿಖೆ ಆಗಬೇಕಾಗಿದೆ. ತನಿಖೆಯಾಗಿ ಅದು ಸುಪ್ರೀಂ ಕೋರ್ಟ್ ತಪ್ಪಿತಸ್ಥರ ಶಿಕ್ಷೆ ಕೊಡಿಸುವಂಥದ್ದು ಆಗಬೇಕಾಗಿದೆ. ಅಷ್ಟಲ್ಲ 27 ಲಕ್ಷ ಮತದಾರರು ಇಲ್ಲಿ ಕಟ್ ಡೌನ್ ಆಗ್ಯದ. ಅವರೆಲ್ಲ ನಮ್ಮ ಮತದಾರರು, ಆ ಮತದಾನ ಆಗುವಂಥ ಒಂದು ಅವಕಾಶ ಬಗ್ಗೆ ಸಿಕ್ಕಿಲ್ಲ. ಇವೆಲ್ಲದರ ವಿರೋಧವಾಗಿ ಹೋರಾಟ ಅಂದರೆ ಇದರರ್ಥ ಈಗಲಿಂದ ಹೋರಾಟ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಮಮತಾ ಬ್ಯಾನರ್ಜಿ ಅವರ ಒಂದು ಗುಣವನ್ನು ನಾವು ನೋಡಿದರೆ, ಅವ್ರ ಇತಿಹಾಸವನ್ನು ಗಮನಿಸಿದರೆ, ಅವರು ಯಾವಾಗಲೂ ಪ್ರೊಟೆಸ್ಟಿಂಗ್ ನೇಚರ್, ಹೋರಾಟಗಾರ, ಬೀದಿ ಹೋರಾಟಗಾರರು. ಆ ಹೋರಾಟದಿಂದ ಬಲಿಷ್ಠ ಕಮ್ಯುನಿಸ್ಟ್ನಲ್ಲಿ ಸೋಲಿಸಿದರು. ಇಲ್ಲಿ ಈಗ ಹಿಂದುತ್ವ ನೆಲೆಗಟ್ಟಿನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ, ಸನಾತನ ನೆಲೆಗಟ್ಟಿನ ಅಧಿಕಾರಕ್ಕೆ ಬಂದಿರುವಂತಹ BJPಗೆ ಎಷ್ಟು ಮಟ್ಟಿಗೆ ಟಕ್ಕರ್ ಕೊಡ್ಬೋದು ಅವರು ಅಂತೇಳಿ. ನಿಶ್ಚಿತವಾಗಿ ಅವರು ಔಟ್ ಆಗಿ ಆಗ್ತಾರೆ, ಅದು ಗೊತ್ತದ, ಅವ್ರಿಗೆ ಕಾನೂನು ಪ್ರಕಾರ ತಪ್ಪಂತ ಮಾಡಿದ್ದು ಅಂತೇಳಿ. ಆದರೂ ಅದನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಇತಿಹಾಸದಲ್ಲಿ ಉಳಿಯೋದು ಕಪ್ಪು ಚುಕ್ಕೆ ಇರಲಿ. ಈ ಸರ್ಕಾರ ಯಾವ ರೀತಿ ಸರ್ಕಾರ ಮಾಡಿತು ಅನ್ನೋದನ್ನು, ಅಂದ್ರೆ ಯಾವ ರೀತಿ ಬೋಗಸ್ ಮಾಡಿತು, ಕೊನೆಯ 100 ಸೀಟ್ಗಳಲ್ಲಿ ಯಾವ ರೀತಿ ಗದ್ದಲ ಆಯಿತು, ಎಂತಾಯಿತು, ಅದೆಲ್ಲ ನಮ್ಮ ಫುಟೇಜಸ್ ಬೇಕು. CCTVಗಳೆಲ್ಲ ಬೇಕು, ನಮಗೆ ಫುಟೇಜ್ ಬೇಕಾದಲ್ಲ ಅಂತೇಳಿ ಇವತ್ತು ಹೋರಾಟವನ್ನು ಮುಂದುವರಿಸಿದ್ದಾರೆ. ಅದೇ ಕಾರಣಕ್ಕೆ EVMಗಳ ಬಗ್ಗೆನೂ ಹೋರಾಟ ನಡೆಸಿದ್ದಾರೆ. ಎಲ್ಲರೂ ಒಟ್ಟಾಗಿ ಇಲೆಕ್ಷನ್ ಕಮಿಷನ್ ವಿರುದ್ಧ, ಜೊತೆಗೆ ಇಲೆಕ್ಷನ್ ನಡೆದ ರೀತಿ ಬಗ್ಗೆ, ಇವೆಲ್ಲದ್ರ ಬಗ್ಗೆ ಕೇಸ್ ಹಾಕುವಂಥ ಒಂದು ದೊಡ್ಡ ದೀರ್ಘಕಾಲ ಹೋರಾಟದ ಏನೋ ಒಂದು ಯೋಜನೆಯನ್ನು ಹಾಕ್ಕೊಳ್ತಾ ಇದ್ದಾರೆ. ಅದಕ್ಕೆ ವಿರೋಧ ಪಕ್ಷಗಳೆಲ್ಲ ಇವತ್ತು ಒಂದಾಗುವ ಎಲ್ಲ ಸಾಧ್ಯಗಳು ದಟ್ಟ ಆಗ್ತಾ ಇದ್ದಾವೆ. ಮತ್ತು ಅವರಿಗೆ ಅಡಿ ಪ್ರಶ್ನೆ ಆಗಿದೆ ಇವತ್ತು. ಅದೇನು ದೊಡ್ಡದಲ್ಲ, ಉಳಿದಾಗಿದ್ದು ಬಿಡ್ತಿದ್ರು ಏನೋ. ಆದರೆ ಈ ಪರಿಸ್ಥಿತಿ ಏನಾಗಿದೆ, ಒಂದು ಒಳದು ಹೋಗ್ಬೇಕು, ಇಲ್ಲ ಉಳಿಬೇಕಾಗಿದ್ರೆ ಹೋರಾಟ ಮಾಡಬೇಕು. ಆ ಹೋರಾಟಕ್ಕಂತೆ ಮಮತಾ ಬ್ಯಾನರ್ಜಿ ಅವರು ಸಿದ್ಧಾಗ್ಯಾರ. ಜೊತೆಗೆ ಇವತ್ತು ರಾಹುಲ್ ಗಾಂಧಿ ಅವ್ರ ಜೊತೆ ಕುಡ್ಕೊಳ್ತಾ ಇದ್ದಾರೆ, ಇನ್ನುಳಿದವರು ಕುಡ್ಕೊಳ್ತಾ ಇದ್ದಾರೆ. ಮತ್ತು ಈಗ ಅಖಿಲೇಶ್ ಯಾದವ್ರಿಗೂ ಅನಿವಾರ್ಯ ಅದ. ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆಗೋದು ಉತ್ತರ ಪ್ರದೇಶದಲ್ಲೇ. ಉತ್ತರ ಪ್ರದೇಶದಲ್ಲಿ ಮತ್ತು ಇದು SIR ಇದೇ ರೀತಿ ಅಲ್ಲಿ 1 ಕೋಟಿ 1.5 ಕೋಟಿ ಜನಕ್ಕೆ ಏನೋ ಈಗಾಗಲೇ ಕಟ್ ಮಾಡೋ ಸಾಧ್ಯತೆಗಳಿದ್ದಾವಂತೆ, ಸುದ್ದಿಗಳಿದ್ದಾವೆ. ಹಾಗೇನೋ ಆಯ್ತಪ್ಪ ಅಂತಂದರೆ ಅದಕ್ಕೂ ಹೊಡೆದುಕೊಳ್ಳೋದಲ್ಲೇ ಯೋಗಿ ಆದಿತ್ಯನಾಥ್ ಅವರಿಗೆ. ಅಂದರೆ ಇದರ ಅರ್ಥ ಅವ್ರಿಗೆ ಹೊಡೆದು ಬೀಳೋದ್ರಿಂದ ಮುಖ್ಯವಾಗಿ ಇಲ್ಲಿ ನಮಗೆ ಅಖಿಲೇಶ್ ಯಾದವ್ ಮುಖ್ಯದ. ಅವರು ಸಹಿತ ಇಂಥದ್ದೆಲ್ಲದು ನಮಗೂ ಹೊಡೆದು ಬೀಳ್ತದೆ ಅನ್ನುವಂಥ ಕಾರಣಕ್ಕಾಗಿ ಅವರು ಇವತ್ತು ಮಮತಾ ಜೊತೆಗೆ ಜೋಡಿಸ್ತಾ ಇದ್ದಾರೆ. ನೋಡಿರಿ, 2024 ನಂತರದಲ್ಲಿರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ, ಈ ವಿಧಾನಸಭಾ ಚುನಾವಣೆಗಳಲ್ಲಿ ಹರಿಯಾಣದಾಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ನಂತರ ದಿಲ್ಲಿ ಆಗಿರ್ಬೋದು, ಅದರ ನಂತರದಲ್ಲೇ ಈ ಒಂದು ಬಿಹಾರ ಆಗಿರ್ಬೋದು, ಇವತ್ತು ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಇನ್ನು ಮುಂದೆ ಹೋಗುವಂಥ ಪ್ರದೇಶಗಳಲ್ಲಿ ಸಹಿತ ಇದೇ ರೀತಿಯಾದಂಥ ಒಂದು ಗೆಲುವುಗಳಾಗುವ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಕೇರಳದಲ್ಲಿ, ತಮಿಳುನಾಡಲ್ಲಿ ಯಾಕೆ ಆಗಲಿಲ್ಲ? ಅಲ್ಲಿ ಮಾತ್ರ ನೀವು ಅದ್ಯಾಕೆ ಮಾತಾಡೋದಿಲ್ಲ? ನೀವು ಅನ್ಬೋದು ಅದಕ್ಕೆ. ಆದರೆ ಸಂಪೂರ್ಣವಾಗಿ ಜನ ಜಾಗೃತಿ ಇದ್ದಾರೆ. ಮತ್ತು ಪೂರ್ತಿಯಾಗಿ ತಮಿಳುನಾಡಂತ ದ್ರವಿಡ ಮುನ್ನೇತ್ರ ಕಳಗದಿಂದಾಗಿ, ನಮ್ಮ ಪೆರಿಯಾರ್ ಅವರಿಂದಾಗಿ ಇಡೀ ರಾಜ್ಯ ಎಚ್ಚರದಿಂದ ಇದ್ದಾರೆ. ಅಲ್ಲಿ ನಾವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗ ಕನ್ಫರ್ಮ್ ಅದು ಹಿಂದುತ್ವವಾದಿಗಳಿಗೆ. ಅದಕ್ಕಾಗಿ ಅವರು ಅಲ್ಲಿ ಪ್ರಯತ್ನ ಮಾಡಿಲ್ಲ. ಅದು ಮಾಡಿದರೂ ಸಹಿತ ಅವ್ರೊಳಗೆ ಇರ್ತದೆ, ನಮಗೇನು ಸಿಗೋದಿಲ್ಲ ಅನ್ನೋದು ಕಾರಣ ಇರ್ಬೋದು. ಕೇರಳನೂ ಅದೇ ಪರಿಸ್ಥಿತಿ ಅದು. ಪೂರ್ತಿ ಕಮ್ಯುನಿಸ್ಟರ ಕೈಯಲ್ಲಿ ಬೆಳೆದಂಥ ಅಲ್ಲೇ ಒಂದು ಸೆಕ್ಯುಲರ್ ಅನ್ನೋದು ಸಹಜವಾಗಿ ಗುಣ ಆಗಿ ಬಂದಿದ್ದಿಲ್ಲ. ಅದಕ್ಕೆ ಅಲ್ಲಿ ನಡೆಯುವುದಿಲ್ಲ ಅನ್ನುವಂಥ ಕಾರಣಕ್ಕಾಗಿ 2 ಕಡೆ ಬಿಟ್ಟಿರ್ಬೋದು. ಆದರೆ ನೆಕ್ಸ್ಟ್ ಈ ಬೆಂಗಳೂರಲ್ಲಿ ಮಾತ್ರ ಆಗೋದು ಗ್ಯಾರಂಟಿ, ಅಂದರೆ ಕರ್ನಾಟಕದಲ್ಲಿ ಆಗೋದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದರೆ ಒಟ್ಟಾರೆಯಾಗಿ SIR, ಅದೇ ಕಾಲಕ್ಕೆ ನಮ್ಮ EVM, ಅವಕ್ಕೆ VVPAT ಇಲ್ಲದ ಇಲೆಕ್ಷನ್ ಮಾಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಮುಂದಿನ ದಿನಗಳಲ್ಲಿ BJPಯನ್ನು ಸೋಲಿಸೋದು ಅಸಾಧ್ಯ ಅನ್ನೋದು ಕನ್ಫರ್ಮ್ ಆಗಿದ್ದಕ್ಕಾಗಿ ಈಗಿಂದ ಹೋರಾಟ ಶುರು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಈ ಹೋರಾಟಕ್ಕೆ ಪ್ರತಿಕ್ರಿಯೆಯಾಗಿ BJP ಸಹಿತ ಉತ್ತರ ಕೊಟ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲೆಲ್ಲ TMC ಆಫೀಸ್ಗಳಿದ್ದಾವೆ, ಕಚೇರಿಗಳಿದ್ದಾವೆ, ಅದನ್ನೆಲ್ಲ ದೋಷ ಮಾಡುವಂಥದ್ದು, ಬುಲ್ಡೋಸರ್ ಹಚ್ಚುವಂಥದ್ದು, JCB ಹಚ್ಚೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇನ್ನಷ್ಟು
ನಮ್ಮ ಇದು ಬಂಗಾಳ ಇನ್ನು ಪ್ರಕ್ಷುಬ್ಧವಾಗೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತು ಮಮತಾ ಬ್ಯಾನರ್ಜಿ ಅವ್ರಿಗೂ ಸಹಿತ ಬೇಕಾಗಿದ್ದದ ಜನ ಜಾಗೃತಿ ಆಗಬೇಕು, ಹೋರಾಟಗಳಿಬೇಕು ನಮ್ಮ ಜೊತೆಗೆ ಅನ್ನುವಂಥ ಕಾರಣಕ್ಕಾಗಿ ಇದು ನಡೆದನ್ನು ನೋಡಿದಾಗ ಮುಂಬರುವ ದಿನಗಳಲ್ಲಿ ಚುನಾವಣೆಗಳು ಒಂದು ವಿರೋಧ ಪಕ್ಷಗಳಿಗೆ ಹೋರಾಟದಿಂದಾಗೆ ಪ್ರಾಮಾಣಿಕ ನಡೀಬೇಕು, ಇಲ್ಲ ವಿರೋಧ ಪಕ್ಷಗಳಿದ್ದಂಥ ಎಲ್ಲ ಪಾರ್ಟಿಗಳಿದ್ದಂಥ ರಾಜ್ಯಗಳಿಂದ ಆ ಪಕ್ಷಗಳ ಅಧಿಕಾರ ಕಳ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ ಮೋದಿ ಮತ್ತು ಶಾರ್ ಅವರು. ಹೌದು, ಎಷ್ಟೋ ಪ್ರಾದೇಶಿಕ ಪಕ್ಷಗಳಿರುವ ರಾಜ್ಯಗಳನ್ನು ಹೆಚ್ಚು ಕಡಿಮೆ ಕಸ ಹೊಡೆದು ಗುಂಡಾಡಿಸಿ ಉಳಿಸಿಟ್ಟಿದ್ದಾರೆ. ನೋಡ್ರಿ, ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆ ಇದ್ದು ಇಲ್ದಂಗೆ ಆಗಿ ಹೋಗ್ಬಿಟ್ಟದ, ಇವತ್ತು ಹಿಂದೆ ಇದ್ದು ಇಲ್ದಂಗೆ ಆಗ್ಯದ. ಅದೇ ಕಾರಣಕ್ಕೆ ಅಲ್ಲಿ ಒಂದು ಲೋಕಲ್ ಗೌರ್ಮೆಂಟು ಸಹಿತ ಅದು ಮೋದಿಯವ್ರ ಕೈಯಾಗಿ ಉಳಿದ್ಬಿಟ್ಟದೆ. ಇವತ್ತು ಇಂಥ ದೊಡ್ಡ ಮುಂಬೈದ ಪರಿಸ್ಥಿತಿ ಆದಾಗ ಉಳಿದವ್ರ ಪರಿಸ್ಥಿತಿ ಏನು ಅಂತ ಅಂದರೆ ಇಲ್ಲಿ ಹೇಳುವಂಥ ಉದ್ದೇಶ ಏನಪ್ಪ ಅಂದ್ರೆ, ಇಡೀ ದೇಶದ ತುಂಬ ವಿರೋಧ ಪಕ್ಷಗಳು ಇವತ್ತು ಒಗ್ಗಟ್ಟಾಗದೆ ಹೋದ್ರೆ ಮುಂದಿನ ದಿನದಲ್ಲಿ ಅವ್ರಿಗೆ ಭವಿಷ್ಯ ಇಲ್ಲ, ನಿರ್ನಾಮ ಆಗೋದು ಗ್ಯಾರಂಟಿ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಅದನ್ನು ಇವತ್ತು ಏನಾದರೂ ಮಾಡಿ ಜನರ ಜಾಗೃತಿ ಮಾಡ್ತಾ, ಜನರಲ್ಲಿ ಎಚ್ಚರಗೊಳಿಸ್ತಾ, ಜನರ ತಿಳಿಕೆ ಹೇಳ್ತಾ, ಎಲ್ಲಗಳು ತಿರುಗುವಂಥ ಕೆಲಸವನ್ನು, ತಿಳಿಸುವಂಥ ಕೆಲಸವನ್ನು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಅಂಥವ್ರು ಎಲ್ಲ ಕುಡ್ಕೊಂಡು ಮಾಡಬೇಕಾಗಿದೆ ಮತ್ತು ಮಾಡಲೇಬೇಕು. ಇಲ್ಲ ಅಂತಂದರೆ ಭವಿಷ್ಯದಲ್ಲೇ ವಿರೋಧ ಪಕ್ಷಗಳಿಗೆ ಬೆಲೆ ಇಲ್ಲ, ನೆಲೆಯೂ ಇಲ್ಲ. ಇದೆಲ್ಲ ಕಾಣ್ತಾ ಇದ್ದು ಕಣ್ಣಿಗೆ. ಇದ್ದಿದ್ದರಲ್ಲೇ ವಿರೋಧ ಪಕ್ಷಗಳ ಕಾಂಗ್ರೆಸ್ 5 ರಾಜ್ಯಗಳಲ್ಲಿ, ಈಗ ತಮಿಳುನಾಡು ಹೇಳಿದ್ರೆ 5 ರಾಜ್ಯಗಳಲ್ಲೇ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ಳಿಕ್ಕೆ ಆದರೂ ಅಲ್ಲಿ ಅವ್ರಿಗೆ ಎಚ್ಚರಿಕೆ ಅದ. ಆಡಳಿತ ಪಕ್ಷದ ಜೊತೆಗೆ ಏನಾದರೂ ಸಾಂಪ್ರದಾಯಿಕ ಇದ್ದಂಥ ಅಥವಾ RSS ತಲೆ ಇದ್ದಂಥ ಜನ ಬಂದು ಸೇರಿದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಭರಿಸ್ಕೊಂಡು ಬಿಟ್ಟಿದ್ದಾರೆ ಅವರು. ಅಂದ್ರೆ ತಮಿಳುನಾಡಿನ ರಾಜಕಾರಣದಲ್ಲಿ ಒಂದು ಫುಲ್ ಸೆಕ್ಯುಲರ್ ಇರುವಂಥ ಉಳಿಯುವಂಥ ಒಂದು ಸಂವಿಧಾನ ರಚನೆ ಮಾಡುವಂಥ, ಸಂವಿಧಾನಕ್ಕೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಂವಿಧಾನ ರಚನೆ ಮಾಡೋದು ಇಟ್ ಮೀನ್ಸ್ ಸಂವಿಧಾನ ರಚನೆ ಅದ, ಸಂವಿಧಾನಕ್ಕೆ ಬದ್ಧಾಗಿ ಹೋಗುವಂಥ ಪ್ರತಿಭಟನಾ ರೂಪದಲ್ಲೇ ಜನಕ್ಕೆ ಎಚ್ಚರಿಕೆ ಮಾಡುವಂಥ. ಯಾಕಂದ್ರೆ ಈಗಿರೋ ಹಾಗೆ ಯಾಕಂದ್ರೆ ಪಾರ್ಲಿಮೆಂಟ್ದಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು SIR ಆಯಿತು, EVM ಆಯಿತು, ಮತ್ತೊಂದು ಗದ್ದಲಾಯಿತು, ಮತ್ತು ಚುನಾವಣಾ ಆಯುಕ್ತರ ಬೇಕಾದ್ರೆ ನೇಮಿಸೋದಾಯ್ತು. ಇವು ಆಗೋದ್ರಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಂಟ್ರಿ ಆಗಕ್ಕೆ ಸಾಧ್ಯ ಇಲ್ಲ. ವಿಧಾನಸಭೆಯಲ್ಲಿ ಆಗಲಿ, ರಾಜ್ಯಸಭೆಯಲ್ಲಿ ಆಗಲಿ. ಇದು ನಮ್ಮ ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ಜೊತೆಗೆ ನಮ್ಮ ಲೋಕಸಭೆಯಲ್ಲೇ. ಯಾಕಂದರೆ ಜನರಿಂದ ಆಯ್ಕೆ ಆಗಬೇಕಾಗಿತ್ತು ಅಂದ್ರೆ ಓಟ್ ಬೇಕಾಗ್ತದೆ. ಓಟನ್ನು ಈ ರೀತಿಯಾಗಿ ಕೊಳ್ಳೆ ಹೊಡಿಲಿಕ್ಕೆ, ಲೂಟಿ ಮಾಡಲಿಕ್ಕೆ ಸರ್ಕಾರ ರಚನೆ ಆಗ್ತದೆ ಅನ್ನೋದು ನಮ್ಮ ಮಮತಾ ಬ್ಯಾನರ್ಜಿ ಅವರ ಸ್ಪಷ್ಟ ಅಭಿಪ್ರಾಯ. ಅದಕ್ಕೆ ಅವರು ಇವತ್ತು ಅಗದಿ ಗಟ್ಟಿಯಾಗಿ ಬಿಟ್ಟಿದ್ದಾರೆ. ಇಲ್ಲ, ನಾನು ವಿರೋಧ ಪಕ್ಷದ ನಾಯಕಿಗೆ ಹೋರಾಟ ಮಾಡ್ತೀನಿ ಅನ್ನುವಂಥ ಮಾತನ್ನು. ಅದಕ್ಕೆ ಈಗ ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ, ತೇಜಸ್ವಿ ಯಾದವ್ ಬರ್ತಾರೆ, ಉಳಿದವರೆಲ್ಲ ಬರ್ತಾರಿಲ್ಲ ಅಂತಲ್ಲ. ಆದರೆ ಎಷ್ಟು ಮಟ್ಟಿಗೆ ಇವ್ರು ನಿಲ್ತಾರೆ, ಹೋರಾಟ ಮಾಡ್ತಾರೆ ಅನ್ನೋದು ಈಗ ಉಳಿದಿರೋ ಪ್ರಶ್ನೆ. ಆಗಲಿಲ್ಲ ಈ ಹೋರಾಟ ಏನಪ್ಪ ಅಂದ್ರೆ ಮಮತಾ ಅವರಿಂದ ಆಗೋದ್ರಿಂದಾಗಿ ಸಹಜವಾಗಿ ಅದಕ್ಕೊಂದು ಏನಪ್ಪ ಅಂದ್ರೆ ನೈತಿಕತೆ ರೂಪ ಬರ್ತದೆ. ಮತ್ತು ಆ್ಯಕ್ಟಿವ್ ನಮ್ಮ ರಾಜೀವ್ ಗಾಂಧಿಗಿದ್ಲು ಆ್ಯಕ್ಟಿವ್ ಅವರು, ರಾಹುಲ್ ಗಾಂಧಿ ಅವ್ರಿಗಿದ್ರು ಆ್ಯಕ್ಟಿವ್ ಅವರು, ನಮ್ಮ ಮಮತಾ ಬ್ಯಾನರ್ಜಿ ಅವರು. ಇವರ ಈ ಹೋರಾಟದಿಂದಾಗಿ, ಒಗ್ಗಟ್ಟಿನ ಹೋರಾಟದಿಂದಾಗಿ ಮುಂಬರುವ ದಿನಗಳಲ್ಲಿ ಸ್ವಲ್ಪ BJP ತೊಂದರೆ ಆದರೂ ಆಗ್ಬೋದು. ಇಲ್ಲ ಅಂತಂದ್ರೆ ಪ್ರತಿಭಟನಾ ನಡೀಲಿಲ್ಲ ಮತ್ತು ಇದರಲ್ಲಿ ಮುಂದುವರೆದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟದ. EVM ಈಗ ವ್ಯವಸ್ಥೆಯ ಒಂದು ಭಾಗ ಆಗ್ಯದ. ಅದೇ ಕಾಲಕ್ಕೆ ಏನು ಪೋಗೋ ಸೋಟುಗಳು ಮತ್ತೆ ಗಂಧ ಹಾಕ್ತಿರ್ತಾರೆ, ಔಷಧಿ ಇಲ್ದಂಗೆ ಯಾರು ಬೇಕು ಹಂಗೆ ಹೊಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮತ್ತು ಅಲ್ಲಿ ನಡೆಯುವಂಥ ಆ ಎಲೆಕ್ಷನ್ ಸಂದರ್ಭದ CCTV ಕ್ಯಾಮ್ರಾಗಳು ನಮಗೆ ಸಿಗಲಾರದ ಪರಿಸ್ಥಿತಿ ಅದ. ಇವೆಲ್ಲನೂ ಒಂದಿಲ್ಲ ಎರಡಲ್ಲ, ಹಾಗೆ ಒಂದರಿಂದ ಇದ್ದಾವೆ. ಹೀಗಾಗಿ ಈ ಒಂದು ಆಡಳಿತಾರೂಢ ಪಕ್ಷ BJPಯನ್ನು ಸೋಲಿಸೋದು ಅಸಾಧ್ಯ ಅನ್ನೋದು ಈಗಾಗಲೇ ಮಮತಾ ಬ್ಯಾನರ್ಜಿ ಅವ್ರಿಗೆ ಮನವರಿಕೆ ಆಗಿದೆ, ರಾಹುಲ್ ಗಾಂಧಿ ಅವ್ರಿಗೆ ಮನವರಿಕೆ ಆಗಿದೆ, ಕೇಜ್ರಿವಾಲ್ಗೆ ಮನವರಿಕೆ ಆಗಿದೆ ಅಂತ ತಿಳ್ಕೊಂಡಿವಿ. ಯಾಕಂತಂದ್ರೆ ಇದನ್ನು ತಿಳ್ಕೊಳ್ಳೋದ ಹೋದ್ರೆ ಇವತ್ತು ನಮ್ಮ ಮೋದಿಯವರಾಗಿರ್ಬೋದು ಅಥವಾ ನಮ್ಮ ಮಮತಾ ಬ್ಯಾನರ್ಜಿಯವರಾಗಿರ್ಬೋದು, ಮೋದಿಯವ್ರಿಗಂತೂ ಎಚ್ಚರಿಕೆ ಅರಗಂಟೆ ಆಗ್ಯದ. ನೀವು ಈ ರೀತಿ ಮಾಡ್ತಾ ಹೋದ್ರೆ ವಿರೋಧ ಮಾಡ್ತೀವಿ ಅಂತೇಳಿ. ಆದರೆ ಇದನ್ನು ಕಂಟಿನ್ಯೂ ಆಗಿ ಇಟ್ಕೊಂಡು ಹೋಗ್ಬೋದು, ವಿರೋಧ ಪಕ್ಷ ಇಟ್ಕೊಂಡು ಹೋಗ್ಬೋದು ಭಾಳ ಕಷ್ಟದ ಕೆಲಸ. ಆದರೂ ಮಮತಾ ಬ್ಯಾನರ್ಜಿಯವರು ಕಳೆದ 15 ವರ್ಷದ ಆಳಿದ್ರಿಂದಾಗಿ ಒಂದಿಷ್ಟು ಅನುಕೂಲಗಳು ಅವ್ರು ನಮ್ಮೊಂದು ಜನ ಇದ್ದಾರೆ, ಅವ್ರ ಮೇಲೆ ದುಡ್ಡು ಹೊಡೋದು ಜನ ಇದ್ದಾರೆ, ಅವರೆಲ್ಲ ಮುಂದೆ ಬರ್ಬೋದು ಅನ್ನೋ ದೂರದ ತರ್ಕ. ಏನಂತೀವಿ ನೀವು ಇದಕ್ಕೆ? ಆಗ್ಬೋದಾ? ಮಮತಾ ಬ್ಯಾನರ್ಜಿಯವರು ಹೋರಾಡಿದ್ರೆ ಯಶಸ್ಸು ಆಗ್ಬೋದಾ? ಜೊತೆಗೆ ರಾಹುಲ್ ಗಾಂಧಿ ಬಂದು ನಮ್ಮ ಕೇಜ್ರಿವಾಲ್ ಕೂಡಿ ಹೋರಾಟ ಮಾಡ್ಬೋದಾ ಅನ್ನುವಂಥ ಚರ್ಚೆಗೆ ನೀವೇನಂತೀರಿ? ಇದು ನಿಮಗೆ ಲೈಕ್ ಆಗಿರ್ಬೋದಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಇರೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ
ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.